ಅಪ್ಪು ಅವರೇ, ಈ ನಿಮ್ಮ ಸಾವಿನ ಬಗ್ಗೆ ಅನೇಕ ಅಪೋಹಗಳಿವೆ, ಅದು ನಿಜಾನ? ಅವ್ರು ಹೇಳಿದ್ರು, ಇಲ್ಲ ನಾನು ಹೃದಯ ಸಮಸ್ಯೆಯಿಂದನೇ ಸತ್ತಿದ್ದು ಅಂತ ಫಸ್ಟ್ ಕ್ಲಿಯರ್ ಮಾಡಿ. ಎರಡನೇ ಕೇಳಿದ್ರೆ, ಈಗ ಎಲ್ಲಿದ್ದೀರಿ? ಈಗ ದೇಹ ಬಿಟ್ಟು ಹೋದ್ರಲ್ಲ, ಎಲ್ಲಿದ್ದೀರಿ? ಅದಕ್ಕೆ ಅಲ್ಲಿಂದ ಬಂದಂತ ಉತ್ತರ, ನಾನು ಅಪ್ಪ ಅಮ್ಮನ ಹುಡುಕಾಟದಲ್ಲಿ ಇದ್ದೇನೆ. ಮೂರನೇ ಪ್ರಶ್ನೆ ಕೇಳಿದ್ದು, ಮತ್ತೆ ಹುಟ್ಟಿ ಬರ್ತೀರಾ? ಅದ್ರ ಬಗ್ಗೆ ಇನ್ನೂ ಆಲೋಚನೆ ಮಾಡಿಲ್ಲ. ಒಂದೊಮ್ಮೆ ನಾನು ಹುಟ್ಟಿ ಬರುವುದಾದ್ರೆ ನನ್ನ ಮಗಳ ಹೊಟ್ಟೆಯಲ್ಲಿ ಹುಟ್ಟಿ ಬಿಡ್ತೇನೆ. ಅಲ್ಲ ಸ್ವಾಮಿ, ನೀವು ಪುನೀತ್ ಆತ್ಮದೊಂದಿಗೆ ಮಾತನಾಡಿದ್ದೀನಿ ಅನ್ನೋದು ನಿಜವೇ ಆಗಿದ್ದರೆ, ಈಗ ರೀಸೆಂಟಾಗಿ ನಡೆದಂತಹ ಒಂದು ಸೌಜನ್ಯಳ ಕೊಲೆ, ಅದರ ಹಿಂದೆ ಆ ಸೌಜನ್ಯಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಎಷ್ಟು ಲಕ್ಷಾಂತರ ಮಂದಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಅದರ ಪರವಾಗಿ ನಿಂತಿದ್ದಾರೆ. ಎಷ್ಟು ಮನಸ್ಸುಗಳು ಅದರಿಂದ ನೊಂದಿವೆ. ನಿಜವಾಗ್ಲೂ ಸೌಜನ್ಯಳ ಆ ಸಾವು ಹೇಗಾಯಿತು, ಯಾರು ಮಾಡಿದ್ರು ಅನ್ನೋದನ್ನು ಪೊಲೀಸ್ ಇಲಾಖೆಗೆ ಅಥವಾ ಕಾನೂನಿನ ಅಡಿಯಲ್ಲಿ ಬಂದು ನೀವು ಅವಳ ಸೌಜನ್ಯಳ ಆತ್ಮವನ್ನು ಕರೆಸಿ ಮಾತನಾಡಿದರೆ ಇವತ್ತು ಪೊಲೀಸ್ ಇಲಾಖೆ ಇಷ್ಟು ಕಷ್ಟ ಬೀಳಬೇಕಾಗಿರಲಿಲ್ಲ, ಅನೇಕ ಸಂಘ ಸಂಸ್ಥೆಗಳು ಕಷ್ಟ ಬೀಳಬೇಕಾಗಿರಲಿಲ್ಲ, ಹೋರಾಟ ಮಾಡೋರು ಕಷ್ಟ ಬೀಳಬೇಕಾಗಿರಲಿಲ್ಲ. ಇದನ್ನು ಯಾಕೆ ನೀವು ಅವ್ರ ಜೊತೆ ಮಾತನಾಡಲಿಕ್ಕೆ ಸಾಧ್ಯ ಆಗಲಿಲ್ಲ? ನನ್ನ ಎರಡನೇ ಪ್ರಶ್ನೆ, ಇತ್ತೀಚೆಗೆ ರೇಣುಕಾಸ್ವಾಮಿಯ ಕೊಲೆ ಆಗಿದೆ. ಅವತ್ತು ರೇಣುಕಾಸ್ವಾಮಿಯ ಕೊಲೆಯಾದ ದಿನ ಯಾರ್ಯಾರಿದ್ರು, ಏನೇನು ಮಾಡಿದ್ರು, ಏನೆಲ್ಲ ನೋವು ಕೊಟ್ಟರು, ದರ್ಶನ್ ಕೈವಾಡ ಅದರಲ್ಲಿತ್ತ ಇಲ್ವಾ ಅನ್ನೋದು ಅನೇಕ ಅಭಿಮಾನಿಗಳಲ್ಲಿ ಕುತೂಹಲ ಇದೆ, ಸಂಶಯ ಇದೆ. ನಿಜವಾಗ್ಲೂ ನೀವು ಆತ್ಮದೊಂದಿಗೆ ಮಾತನಾಡೋದೇ ಆಗಿದ್ದರೆ ರೇಣುಕಾಸ್ವಾಮಿಯ ಆತ್ಮವನ್ನು ಕೋರ್ಟಿಗೆ ಕರೆಸಿ ಮಾತನಾಡಿದರೆ ಅತಿ ಸುಲಭವಾಗಿ ಸಮಸ್ಯೆಯನ್ನು ಬಗೆಹರಿಸ್ಬೋದಲ್ವಾ? ಇನ್ನೂ ಆತಂಕದ ಒಳಗಡೆ ಜನ ಇದ್ದಾರೆ. ಅನೇಕ ಪೊಲೀಸ್ ಇಲಾಖೆ ಎವಿಡೆನ್ಸನ್ನು ಹುಡುಕ್ತಾ ಇದೆ, ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ತಾ ಇದೆ. ಎಷ್ಟು ಪೊಲೀಸ್ ಇಲಾಖೆಯ ಮನಸ್ಸುಗಳಿಗೆ ಕೆಲಸ ಕೊಡದೇ ಇದ್ದಾಗ ಮಾಡಿಕೊಂಡು ಕೋರ್ಟಲ್ಲಿ ಒಂದು 2 ನಿಮಿಷದಲ್ಲಿ ನೀವು ಹೇಳಿಸಿದ್ರೆ ಇಷ್ಟೆಲ್ಲ ಹೂವೆತ್ತಿದಂಗೆ ಸಮಸ್ಯೆ ಬಗೆಹರಿತಿರ್ಲಲ್ವಾ? ಆಗುತ್ತೇನದೇ ಆಗಿದ್ದರೆ ಇವ್ರು ಹೇಳಿದ್ದೆಲ್ಲನೂ ಕೂಡ ಒಪ್ಕೊಳ್ಳೋಣ. ಆದರೆ ಪುನೀತ್ ಆತ್ಮದೊಂದಿಗೆ ಮಾತನಾಡಿದ್ದೀನಿ, ನಾನು ಇನ್ನೂ ಮಗಳ ಹೊಟ್ಟೆಯಲ್ಲಿ ಹುಟ್ಟು ಬರ್ತೀನಿ ಅಂತ ಏನೆಲ್ಲ ಹೇಳಿದ್ದಾರೆ ಅವರ ಖಾಸಗಿ ಚಾನಲಲ್ಲಿ ಅಥವಾ ಯಾವುದೋ ಒಂದು ಚಾನಲಲ್ಲಿ, ನಿಜವಾಗ್ಲೂ ಅದು ಸತ್ಯನೇ ಆಗಿದ್ದರೆ, ಮಾತಾಡಿಸಿದ್ರು ಪ್ರೂಫ್ ಸಮೇತ ಎವಿಡೆನ್ಸ್ ಸಮೇತ ಸಿಕ್ಕಿದ್ರೆ, ನಿಜ ಅಂದು ಸೈಂಟಿಫಿಕ್ ರೂಟ್ನಲ್ಲಿ ಅವರು ನಮಗೆ ಸಾಬೀತುಪಡಿಸಿದ್ರೆ ನಾನು ಜೀವನ ಪರ್ಯಂತ ಅವರಿಗೆ ಶರಣಾಗ್ತೀನಿ. ಇಲ್ಲ ಅಂತಂದರೆ ಇವಾಗಲೇ ನಮ್ಮ ಪುನೀತ್ ಅಭಿಮಾನಿಗಳು ದುಃಖದ ಮಡುವಿನಲ್ಲಿ ಮುಳುಗಿದ್ದಾರೆ ಮತ್ತು ಅವರ ಆತ್ಮದೊಂದಿಗೆ ನಾನು ಮಾತನಾಡಿದ್ದೀನಿ ಅಂತ ಹೇಳಿ ಕೆದಕುವಂತಹ ಕೆಲಸವನ್ನು ಇವರು ಮಾಡಬಾರ್ದು, ಇಲ್ಲಿಗೆ ನಿಲ್ಲಿಸಬೇಕು ಅಂತೇಳಿ ನಾನು ಪ್ರಾರ್ಥಿಸ್ಪಡ್ತೇನೆ. ಇನ್ನೂ ಆತ್ಮದೊಂದಿಗೆ ಮಾತನಾಡ್ತೀನಿ ಅಂತ ಹೇಳಿಕೆ ಕೊಡೋದಿದೆಯಲ್ಲ, ಬಹಿರಂಗವಾಗಿ ಹೇಳಿಕೆ ಕೊಡೋದಿದೆಯಲ್ಲ, ಅದು ಮೌಢ್ಯತೆಯ ಪರಮಾವಧಿ. ಅದು ನಿಮಗೆ ಗೊತ್ತಿರಲಿ, ಇವತ್ತು ಕರ್ನಾಟಕದಲ್ಲಿ ಮೌಢ್ಯ ಮುಕ್ತ ಕಾನೂನು ಜಾರಿಗೆ ಬಂದಿದೆ, ಬಿಲ್ ಪಾಸ್ ಆಗಿದೆ. ಅದು ಆ ಬಿಲ್ ಪಾಸ್ ಆಗಿರುವ ಕಾರಣದಿಂದ ಈಗೇನಾದ್ರು ನೀವು ಮಾತನಾಡಿರೋದು ಸಾಬೀತುಪಡಿಸಲಿಲ್ಲ ಅಂದರೆ ಮತ್ತೆ ಜನರನ್ನು ಮೌಢ್ಯದ ದಾರಿಗೆ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ ಕೇಸ್ ಆಗ್ಬೋದು. ಇಂಥ ಹೇಳಿಕೆಗಳನ್ನು ಕೊಡುವ ಮುನ್ನ ಒಂದಿಷ್ಟು ಯೋಚನೆ ಮಾಡಬೇಕು ಅಂತ ಹೇಳಿ ನಾನು ಸಾರ್ವಜನಿಕರ ಪರವಾಗಿ ತಮ್ಮನ್ನು ಪ್ರಾರ್ಥಿಸ್ಕೊಳ್ತೇನೆ. ನಾವೇನಾರ ಇದ್ರ ಬಗ್ಗೆ ಮಾತನಾಡಿದರೆ ನೀವು ನಿಮ್ಮದೇ ಆದ ಮಾತಿನ ಶೈಲಿಯಲ್ಲಿ ಸಮಜಾಯಿಸಿ ಕೊಡ್ಲಿಕ್ಕೆ ಹೋಗ್ತೀರಿ. ಅದೇನು ಅಂದರೆ, ಆ ಆತ್ಮ ನಾವು ಕರೆದಾಗ ಬರಲ್ಲ, ಈ ಆತ್ಮ ನಮ್ಮ ಜೊತೆ ಮಾತನಾಡಲ್ಲ, ಆಮೇಲೆ ಕೆಲವಷ್ಟು ತೊಡಕುಗಳಿರ್ತವೆ, ನಾವು ಯಾವ ಆತ್ಮವನ್ನು ಕರೆದು ಸಂಭಾಷಣೆ ಮಾಡ್ತೀವಿ ಅಷ್ಟು ಮಾತ್ರ ಸಾಧ್ಯ ಆಗುತ್ತೆ, ಕೋರ್ಟ್ ಹತ್ರ ಬರಲ್ಲ, ಇನ್ನೆಲ್ಲೋ ಬರಲ್ಲ, ಏನೇನೋ ಸಮಜಾಯಿಸಿ ಕೊಡ್ಲಿಕ್ಕೆ ಹೋಗ್ತೀರಿ. ಮಾಡಿದ್ದ ಉದ್ದೇಶ ಇಷ್ಟೇನೆ. ಬಹಳಷ್ಟು ಜನ ಸಾವಿನ ಬಗ್ಗೆ ಬಹಳಷ್ಟು ಸಂಶಯ ವ್ಯಕ್ತಪಡಿಸಿದ್ರಿಂದ ನಾವು ನಮ್ಮ ಕುತೂಹಲಕ್ಕಾಗಿ, ನಮ್ಮ ರಿಸರ್ಚ್ಗಾಗಿ, ನಮ್ಮ ಖಾಸಗಿ ಒಂದು ಭಂಡಾರಕ್ಕಾಗಿ ಅದನ್ನ ಮಾಡಿದ್ದು. ಅದರಲ್ಲಿ ನಾವು ಪ್ರಕಟಣೆ ಮಾಡಲಿಲ್ಲ. ಆದರೆ ಮಾಡಿಬಿಟ್ಟಿದ್ದಾರೆ ಅಂತ ತುಂಬಾ ಜನ ಯೂಟ್ಯೂಬರ್ಸ್ ಅದನ್ನೆಲ್ಲ ಎನ್ಕೇಜ್ ಮಾಡ್ಕೊಂಡು. ಸ್ವಾಮಿ, ಒಂದು ಆತ್ಮ ಜೊತೆಗೆ ಮಾತನಾಡೋ ಶಕ್ತಿ ಇರೋರಿಗೆ ಎಲ್ಲ ಆತ್ಮಗಳೊಂದಿಗೆ ಮಾತನಾಡುವ ಶಕ್ತಿ ನಿಮ್ಗಿದ್ದೇ ಇರುತ್ತೆ. ಹಾಗಾದರೆ ನಿಜವಾಗ್ಲೂ ನೀವು ಆತ್ಮದೊಂದಿಗೆ ಮಾತನಾಡ್ತೀವಿ ಅನ್ನೋದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಬೇಕು ಅನ್ನಂಗಿದ್ರೆ ಬನ್ನಿ ಕೋರ್ಟ್ಗೆ ರೇಣುಕಾಸ್ವಾಮಿಯ ಆತ್ಮವನ್ನು ಕರೆಸೋಣ. ನೀವು ಕರೆಸಬೇಕು, ಸೌಜನ್ಯಳ ಆತ್ಮವನ್ನು ಕರೆಸಿ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಎಲ್ಲರ ಪರವಾಗಿ ನಾನು ಪ್ರಾರ್ಥಿಸ್ಕೊಳ್ತೇನೆ.
ಇಲ್ಲ ನಾನು ಆತ್ಮದೊಂದಿಗೆ ಮಾತನಾಡಿದ್ದೀನಿ, ನಾನು ಹೇಳಿದ್ದೆ ಸತ್ಯ, ನನ್ನ ಚಾನಲ್ ನನ್ನ ಅಧಿಕಾರ ಇದೆ, ಹಕ್ಕಿದೆ, ನಾನು ಮಾತನಾಡಿದ್ದೀನಿ ಅನ್ನೋದಾಗಿದ್ದರೆ ಬನ್ನಿ, ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಟೌನ್ ಹಾಲ್ಗೆ ಎಲ್ಲ ಮಾಧ್ಯಮದರನ್ನು ಕರೆಸೋಣ, ಕಾನೂನು ತಜ್ಞರನ್ನು ಕರೆಸೋಣ, ವಿಜ್ಞಾನಿಗಳನ್ನು ಕರೆಸೋಣ. ಇವರೆಲ್ಲರ ಮುಂದೆ ನೀವು ಯಾವ ಆತ್ಮಗಳನ್ನು, ನಾವು ಹೇಳಿದ್ವಲ್ಲ, ಸೌಜನ್ಯ ಆಗ್ಬೋದು, ಅಥವಾ ರೇಣುಕಾಸ್ವಾಮಿ ಆಗ್ಬೋದು, DK ರವಿ ಆಗ್ಬೋದು, ಇವರು ಯಾವುದೇ ಆತ್ಮಗಳನ್ನು ಕರೆಸಿ ಸೈಂಟಿಫಿಕ್ ಪ್ರೂವ್ನಲ್ಲಿ ನಾನು ಮಾತನಾಡಿದ್ದೀನಿ ಅಂತ ಹೇಳಿ ಎವಿಡೆನ್ಸ್ ಸಮೇತ ಸಾಬೀತು ಮಾಡೋಣ. ಅಲ್ಲಿ ನೀವು ಸಾಬೀತು ಮಾಡಿದರೆ ಎಲ್ಲರ ಮುಂದೆ ನಾನು ಶರಣಾಗ್ತೀನಿ. ಖಂಡಿತ ನೀವು ಹೇಳೋವರೆಗೂ, ಎಲ್ಲಿವರೆಗೂ ನನ್ನ ಜೀವ ಇದೆ, ನೀವು ಹೇಳ್ದಂಗೆ ಕೆಲಸ ಮಾಡ್ಕೊಂಡಿರ್ತೀನಿ. ಇಲ್ಲ ಅನ್ನೋದಾದರೆ ದಯವಿಟ್ಟು ಈ ಕ್ಷಣದಿಂದ ನಿಲ್ಲಿಸಬೇಕು ಅಂತ ಹೇಳಿ ತಮ್ಮನ್ನು ಕೋರ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಆತ್ಮೀಯರೇ, ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ 12ರಿಂದ ಸಂಜೆ 6ರ ತನಕ ಕ್ಲಿನಿಕ್ ತೆರೆದಿರುತ್ತದೆ. ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ TB ಸರ್ಕಲ್, ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು. ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ. ಹೆದರಬೇಡಿ, ನಿಮ್ಮ ಜೊತೆ ನಾವಿದ್ದೇವೆ.